ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತ ಮ್ಯಾನ್ಮಾರ್ ಶತಮಾನಗಳಷ್ಟು ಪ್ರಾಚೀನ ಬಾಂಧವ್ಯ ಹೊಂದಿದ್ದು, ಬೌದ್ಧ ಪರಂಪರೆ ಹಾಗೂ ಪರಸ್ಪರ ನಾಗರಿಕರ ನಿಕಟ ಸಂಬಂಧ ಹೊಂದಿವೆ. ಭಾರತಕ್ಕೆ ಮ್ಯಾನ್ಮಾರ್ ಆಗ್ನೇಯ ಏಷ್ಯಾದ ಹೆಬ್ಬಾಗಿಲಾಗಿದ್ದು, ಆ ರಾಷ್ಟ್ರದ ಶಾಂತಿ ಮತ್ತು ಸಮೃದ್ಧಿಗೆ ಭಾರತ ಸದಾ ಬೆಂಬಲ ನೀಡಲಿದೆ ಎಂದರು. ಮ್ಯಾನ್ಮಾರ್ ಭಾರತದ ನೆರೆಹೊರೆ ಮೊದಲು ನೀತಿ, ಪೂರ್ವಕ್ರಿಯಾ ಹಾಗೂ ಮಹಾಸಾಗರ ನೀತಿಗಳಲ್ಲಿ ಪ್ರಮುಖ ಪಾಲುದಾರ ರಾಷ್ಟ್ರವಾಗಿದೆ. ಉಭಯ ದೇಶಗಳ ನಡುವೆ ಸಾಂಸ್ಕೃತಿಕ, ನಾಗರಿಕ ಮತ್ತು ಆಧ್ಯಾತ್ಮಿಕ ಸಂಬಂಧವಿದೆ. ಭಾರತ ಮ್ಯಾನ್ಮಾರ್ನ ಹೊಸ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುವ ಮೂಲಕ ತನ್ನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಬಯಸುತ್ತಿದೆ ಎಂದು ಅವರು ಹೇಳಿದರು. ಶಾಂತಿ ಸ್ಥಾಪನೆಗೆ ಮ್ಯಾನ್ಮಾರ್ಗೆ ಭಾರತ ಎಲ್ಲ ರೀತಿಯ ನೆರವನ್ನು ನೀಡಲಿದೆ ಎಂದು ಪುನರುಚ್ಚರಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಭಾರತ ಮ್ಯಾನ್ಮಾರ್ ಸಹಭಾಗಿತ್ವದಲ್ಲಿ ಸಂಪರ್ಕ ವೃದ್ಧಿ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಪ್ರಸ್ತುತ ಕೈಗೊಂಡಿರುವ ಸಂಪರ್ಕ ಯೋಜನೆಗಳು ಪೂರ್ಣಗೊಂಡರೆ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಸುಧಾರಿಸಲಿದೆ ಎಂದು ರಾಷ್ಟ್ರಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತ ಮತ್ತು ಮ್ಯಾನ್ಮಾರ್ ವ್ಯಾಪಾರ ಸಂಬಂಧಗಳು ಫಾರ್ಮಾಸ್ಯೂಟಿಕಲ್ಸ್, ಯಂತ್ರೋಪಕರಣ ಮತ್ತು ಕೃಷಿ ಉತ್ಪನ್ನಗಳಿಗೂ ವಿಸ್ತರಣೆಯಾಗಿದೆ. ದ್ವಿಪಕ್ಷೀಯ ವ್ಯಾಪಾರಕ್ಕೆ ಮತ್ತಷ್ಟು ಅವಕಾಶಗಳಿದ್ದು, ಉಭಯ ದೇಶಗಳು ಅವುಗಳನ್ನು ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕು ಎಂದು ಸಲಹೆ ನೀಡಿದರು.